ಇವಾಗ ನಾನು ಜಜ್ಜಿ ಮೂಲಂಗಿ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು, ಇಷ್ಟು ಸಾಲ್ಟ್, ಮೆಣಸು, ಇಷ್ಟು ಬೆಳ್ಳುಳ್ಳಿ, ಇಷ್ಟು ಅರಿಶಿನದ ಪುಡಿ, ಇಷ್ಟು ಹುಣಸೆಹಣ್ಣು, ಇಷ್ಟೆಲ್ಲ ಹಾಕಿ ಹಸೆ ಕಲ್ಲು, ಇದು ಹಸೆ ಕಲ್ಲಿನ ಮೇಲೆ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದು ಮಿಕ್ಸಿಲಿ ಹಾಕಿದ್ರೆ ಟೇಸ್ಟ್ ಕಡಿಮೆ ಬರ್ತದೆ. ಮೇಲೆ ಹಾಕಿ ರುಬ್ಬಿದ್ರೆ ಚೆನ್ನಾಗಿರ್ತದೆ. ಇವಾಗ ರುಬ್ತೀನಿ ಇದನ್ನು. ಆಯಿತು. ಇವಾಗ ಮೂಲಂಗಿ ತೊಗೊಂಡು ಮಡ್ಕೊಂಡು ಒಂದೊಂದು ಈಗ ಚಚ್ಕೋಬೇಕು. ಇವಾಗ ಇದು 1.5 kg ಮೂಲಂಗಿ ಐತೆ. 1.5 kgಗೆ ಇಷ್ಟು ಖಾರ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಆದಮೇಲೆ ಚಚ್ಕೋಬೇಕು. ಮೂಲಂಗೆಲ್ಲ ಚಚ್ಕೊಂಡ್ಮೇಲೆ ಈ ಥರ ಕಲಿಸ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರ್ತದೆ. ತುಂಬ ಚೆನ್ನಾಗೈತೆ. ನೀವು ನಿಮ್ಮ ಮನೇಲಿ ಮಾಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.